ಫ್ರೆಂಡ್ಸ್, ಇವತ್ತು ವರ್ಷಗಟ್ಟಲೆ ಇಟ್ಟರು ಹಾಳಾಗೋದೊಂದು ಉಪ್ಪಿನಕಾಯಿ ಹಾಕ್ತಾ ಇದ್ದೇವೆ. ಇದನ್ನು ನಮ್ಮ ಅತ್ತಿಗೆ ಮಾಡ್ತಾ ಇದ್ದಾರೆ ನೋಡಿ. ಅದಕ್ಕೆ ಉಪ್ಪಿನಕಾಯಿ ಒಂದು 10 ದಿವಸ ಉಪ್ಪಲ್ಲಿ ಹಾಕಿದ್ದು, ಅದನ್ನು ನಾವು ನೀರು ತೆಗಿಬೇಕು ನೋಡಿ. ಅದರದ್ದು ಪೂರ್ತಿ ತೆಗೆದು ಅದು ಬಸಿದು ಹೋಗಬೇಕು ಪೂರ್ತಿ. ಇಲ್ಲಿ 22 ಮಾವಿನಕಾಯಿ ಇತ್ತು, ಅದನ್ನು ಕಟ್ ಮಾಡಿ ಹೀಗೆ ಒಂದು 10 ದಿವಸ ಆಗಿದೆ ನೋಡಿ. ಅದಕ್ಕೆ ಉಪ್ಪು ಹಾಕಿ ಇಡೋದು. ಉಪ್ಪು ಲೇಯರ್ ಹಾಕಿ ಆಮೇಲೆ ಅದಕ್ಕೆ ನೀರು, ಬಿಸಿ ನೀರು ಆರಿಸಿದ್ದನ್ನು ಹಾಕಬೇಕು ಮುಳುಗುವಷ್ಟು ನೋಡಿ. ಆಮೇಲೆ ಅದನ್ನೊಂದು 10 ದಿವಸ ಆಗಿದೆ, ಅದನ್ನು ತೆಗಿಬೇಕು. ಅದು ನೀರೆಲ್ಲ ಬಸಿದು ಹೋಗಬೇಕು. ಆಮೇಲೆ ಅದಕ್ಕೆ 1 ಕುಡಿತೆಯಷ್ಟು ಸಾಸಿವೆ, ಒಂದು 5 ಬೆಳ್ಳುಳ್ಳಿ, ಆಮೇಲೆ ಒಂದು 1/4 kg ಅಷ್ಟು ಮೆಣಸಿನ ಹುಡಿ, ಮೆಣಸು ಕೂಡ ತಗೋಬೋದು. ಆಮೇಲೆ ಕರಿಬೇವು ತಗೊಂಡ್ರೆ ಆಯಿತು. ಮೊದಲು ಇದನ್ನು ಜಜ್ತಾ ಇದ್ದಾರೆ ಬೆಳ್ಳುಳ್ಳಿಯನ್ನು, ಅದು ಎರಡಕ್ಕೂ ಕೂಡ. ಆಮೇಲೆ ನೋಡಿ ಮೆಣಸನ್ನು ಹಾಕ್ತಾಯಿದ್ದಾರೆ. ಆಮೇಲೆ 3 ಚಮಚ ಅರಶಿನ, 3 ಚಮಚ ಅರಶಿನ ಹಾಕ್ಕೋಬೇಕು. ಆಮೇಲೆ ಕಲ್ಲುಪ್ಪು ಹಾಕ್ತಾಯಿದ್ದಾರೆ, ಅಂದರೆ 50 ಗ್ರಾಮ್, ಅಂದರೆ 100 ಗ್ರಾಮ್, ಒಂದು 100 ಗ್ರಾಮ್, ಅಂದರೆ 2 ಹಿಡಿಯಷ್ಟು ಅಂದರೆ 100 ಗ್ರಾಮ್ ಇದು ಕಲ್ಲುಪ್ಪೇ ಒಳ್ಳೆಯದು ಇದಕ್ಕೆ ಎಲ್ಲ ಹಾಕೊಳ್ಳೋದಿದ್ರೆ. ಆಮೇಲೆ ನೋಡಿ ಬಿಸಿ ಆರಿಸಿದ ನೀರು ಒಂದು ಇದಕ್ಕೆ 2 ಲೀಟ್ರಷ್ಟು ಹಾಕಿದ್ದಾರೆ. ಅದನ್ನು ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ. ಇದನ್ನೇನಪ್ಪ ಅಂದರೆ ಎಲ್ಲರೂ ಹೀಗೆ ಮಾಡ್ತಾರಂತ ಗೊತ್ತಿಲ್ಲ. ಇದನ್ನು ಸ್ಟವ್ ಮೇಲೆ ಇಡೋದಕ್ಕೆ ಉಂಟು, ಅದು ಬಿಸಿ ಆಗಬೇಕಂದ್ರೆ ಒಂಥರ ಕುದಿ ಬರಬೇಕು. ಅದರದ್ದು ಸಾಮಾನ್ಯವಾಗಿ ಮಾಡೋದಿಲ್ಲ ಯಾರು, ಆದರೆ ಹೀಗೆ ಮಾಡಿದರೆ ವರ್ಷಗಟ್ಟಲೆ ಇಡ್ಬೋದು ಅಂತ ಅತ್ತಿಗೆ ಹೇಳ್ತಾ ಇದ್ದಾರೆ. ಅವರಲ್ಲಿ ಹೋದ ವರ್ಷದ್ದು ಕೂಡ ಇದೆ, ನಾನು ಲಾಸ್ಟಿಗೆ ತೋರಿಸ್ತೇನೆ ಅದನ್ನು ನಿಮಗೆ. ಏನೂ ಆಗಿಲ್ಲ, ಅಂದರೆ ಬೂಸ್ಟ್ ಎಲ್ಲ ಏನು ಹಿಡಿಯೋದಿಲ್ಲ. ಹಸಿಯಾಗಿ ಹಾಕೋದು ಇದನ್ನು, ಅಂದರೆ ಸಾಸಿವೆಯನ್ನು ಹಸಿಯಾಗಿ ಅದು ಮಿಕ್ಸಿ ಮಾಡಿ ಅದನ್ನು ಹಾಕೋದು ನೋಡಿ. ಕೆಲವರೆಲ್ಲ ಫ್ರೈ ಮಾಡಿ ಹಾಕ್ತಾರಲ್ಲ, ಇವರು ಹಸಿಯಾಗಿ ಹಾಕ್ತಾ ಇದ್ದಾರೆ. ತುಂಬ ಚೆನ್ನಾಗಾಗುತ್ತೆ, ಅದರದ್ದು ಟೇಸ್ಟ್ ಕೂಡ ತುಂಬ ಚೆನ್ನಾಗುತ್ತೆ. ಮತ್ತು ಒಂದು ವಿಶೇಷ ಅಂದರೆ ಇವರು ಇಂಗು ಹಾಕಲೇ ಇಲ್ಲ. ಇಂಗು ಹಾಕದಿದ್ದರೂ ತುಂಬ ಚೆನ್ನಾಗಿ ಅದರ ರುಚಿ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು. ಇಲ್ಲದ್ರೆ ಯಾರು ಹೇಳ್ತಾರಲ್ಲ ಇಂಗು ಹಾಕಿದ್ರೆ ಏನು ಚೆನ್ನಾಗೋದಿಲ್ಲ ಅಂತ. ಈ ಥರ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ ನೋಡಿ. 2 ಲೀಟ್ರ್ ನೀರು ಬೇಕು ಇದಕ್ಕೆ, ಅಂದರೆ ಕಾಯಿಸಿ ಆರಿಸಿದ್ದು. ಇನ್ನು ಇದನ್ನು ಸ್ಟವ್ ಮೇಲೆ ಇಡೋದು, ಅಂದರೆ ಅದು ಕುದಿ ಬರಬೇಕು, ಚೆನ್ನಾಗಿ ಕುದಿ ಬರಬೇಕು. 2 ಕುದಿ ಬಂದರೆ ಅಷ್ಟು ಸಾಕು. ಹಿಂದಿನ ಕಾಲದಲ್ಲೆಲ್ಲ 3-4 ವರ್ಷ ಹಳೆ ಉಪ್ಪಿನಕಾಯಿ ಕೂಡ ಇತ್ತು, ಏನು ಆಗ್ತಾ ಇರಲಿಲ್ಲ ನೋಡಿ. ಅದಕ್ಕೆ ಒಂದು ಮುಚ್ಚಳ ಮುಚ್ಚಿ ಹಾಗೆ ಬಿಡುವ. ಹಾಗೆ ಇವಾಗ ಕರಿಬೇವು ಬಿಡಿಸ್ತಾ ಇದ್ದಾರೆ, ಅದು ಕೂಡ ಬೇಕು. ಕರಿಬೇವು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ನೋಡಿ. ನೋಡಿ ಇದಕ್ಕೆ ಒಂದು 100 ml ಎಣ್ಣೆ ತಗೋತಾ ಇದ್ದಾರೆ. ಅದಕ್ಕೆ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಬೆಳ್ಳುಳ್ಳಿ 1 ಹಿಡಿಯಷ್ಟು ಹಾಕ್ತಾ ಇದ್ದಾರೆ. ಅಂದರೆ ಇದು ನಾವು ಮಾವಿನಕಾಯಿಯನ್ನು ಸ್ವಲ್ಪ ಫ್ರೈ ಮಾಡಲಿಕ್ಕಿದೆ, ಅದು ಸ್ವಲ್ಪ ಅದಕ್ಕೆ ನೋಡಿ ಸ್ವಲ್ಪ ಸಾಸಿವೆ ಕೂಡ ಹಾಕ್ತಾ ಇದ್ದಾರೆ. ಅಂದರೆ ಇದು ಒಗ್ಗರಣೆ, ಒಂಥರ ಅದಕ್ಕೂ ಒಗ್ಗರಣೆ ಕೊಡೋದು. 2 ಸಲ ಒಗ್ಗರಣೆ ಕೊಡಲಿಕ್ಕೆ ಉಂಟು. ಅಂದರೆ ಇದು ಒಗ್ಗರಣೆ ಅಂದರೆ ಇದಕ್ಕೆ ಮಾವಿನಕಾಯಿಗೆ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕೋದು, ಆಮೇಲೆ ಕರಿಬೇವು ಕೂಡ ಹಾಕೊಳ್ಳೋದು. ಅದು ಚಟಪಟ ಅಂತ ಹೇಳಬೇಕು. ಚಟಪಟ ಅಂತ ಹೇಳುವಾಗ ಮಾವಿನಕಾಯಿ ಹಾಕೋದು. ನಾವು ಇದು ಉಪ್ಪಿನ ನೀರಿನಿಂದ ತೆಗೆದಿದ್ದೇವಲ್ಲ ಅದನ್ನು. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಒಗ್ಗರಣೆ ಕೊಡೋದು ಅಂದರೆ ಇದೇ ಥರ ಇನ್ನೊಮ್ಮೆ ಮಾಡಲಿಕ್ಕಿದೆ, ಅದು ಇಡೀ ಉಪ್ಪಿನಕಾಯಿಗೆ. ಇದು ಇವಾಗ ಮಾವಿನಕಾಯಿಯನ್ನು ಸ್ವಲ್ಪ ಫ್ರೈ ಮಾಡೋದು, ಅದು ಸ್ವಲ್ಪ ಮೆತ್ತಗಾಗಬೇಕು, ಹಾಗೆ ಒಂಥರ ಬೇಯಬೇಕು ಅದು ಸ್ವಲ್ಪ ನೋಡಿ. ಇವಾಗ ಆಯ್ತು ಇದು. ಇದಕ್ಕೆ ಇನ್ನು ಮಾವಿನಕಾಯಿ ಹಾಕೋದು. ಮಾವಿನಕಾಯಿಯಲ್ಲಿ ನೀರಿದೆಯಲ್ಲ ಸ್ವಲ್ಪ ಆದರೂ ಇರುತ್ತೆ, ಅದು ಎಲ್ಲ ಹೋಗಬೇಕು. ಸ್ವಲ್ಪ ಕೂಡ ನೀರಿನ ಅಂಶವೇ ಇರಬಾರ್ದು ಅದರಲ್ಲಿ. ಹಾಗೆ ಮಾಡಿದರೆ ಮಾತ್ರ ಅದು ವರ್ಷಗಟ್ಟಲೆ ಬರುತ್ತೆ, ಇಲ್ಲಾಂದರೆ ಬೂಸ್ಟ್ ಹಿಡಿಯೋದು ಖಂಡಿತ. ಅದರಿಂದ ಅದನ್ನು ನೀರಿನ ಅಂಶ ಹೋಗುವ ತನಕ ಸ್ವಲ್ಪ ಒಟ್ಟಿಗೆ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಅದು ಅದರಲ್ಲಿ ವಾಯ್ಸ್ ಬರ್ತಾ ಇರುತ್ತೆ, ಪಚ 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 ಅಂತ. ಅದು ಹೋದರೆ ಆಯ್ತು ಅಷ್ಟೇ. ಅದು ನಮಗೆ ಗೊತ್ತಾಗುತ್ತೆ, ಸ್ವಲ್ಪ ಮೆತ್ತಗಾಗುತ್ತೆ. ಆಮೇಲೆ ಅದು ಗಟ್ಟಿಯಾಗುತ್ತೆ, ಅದೇನು ತುಂಬ ಮೆದುವಾಗೋದಿಲ್ಲ. ಹೀಗೆ ಮಾಡಿದರೆ ಅದರದ್ದು ನೀರಿನದ್ದು ಹೋಗಬೇಕಷ್ಟೇ, ಮುಖ್ಯವಾಗಿ ಅದೇ ಬೇಕಾದ್ದು. ಯಾಕಂದರೆ ಈ ಉಪ್ಪಿನಕಾಯಿಗೆಲ್ಲ ನೀರಿನ ಅಂಶ ಇರಲೇಬಾರ್ದು. ನಾವು ಕೈ ಕೂಡ ಒಣ ಕೈಯೇ ಆಗಬೇಕು. ಅಂದರೆ ನೀರೆಲ್ಲ ಹಾಕ್ಕೊಂಡು ಅದರ ಹತ್ತಿರ ಹೋದರೆ ಅದು ನೀರು ಅದಕ್ಕೇನಾದರೂ ಬಿದ್ದರೆ ಉಪ್ಪಿನಕಾಯಿ ಹಾಳಾಗುತ್ತೆ ಅಂತ ಹೇಳ್ತಾರೆ. ನಮಗೆ ಮುಂಚೆಲ್ಲ ನಮ್ಮ ಅಮ್ಮಂದಿರು ಅಜ್ಜಂದಿರೆಲ್ಲ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ. ಈಗೆಲ್ಲ ಮನೆಯಲ್ಲಿ ಮಾಡೋದು ಸ್ವಲ್ಪ ಕಡಿಮೆ ಅಲ್ಲ, ಎಲ್ಲ ಅಂಗಡಿಯಲ್ಲೇ ಸಿಗುತ್ತೆ ಅಂತ. ಹಾಗೆ ಎಲ್ಲರೂ ಅಂಗಡಿಯಿಂದಲೇ ತರ್ತಾರೆ. ಯಾರಿದು ಉಪದ್ರ ಎಷ್ಟು ಮಾಡೋದು ಅಂತಂದರೆ ಅದೊಂದು ಪ್ರೊಸೀಜರೇ ತುಂಬ ಜಾಸ್ತಿ ಅಂತ ನೋಡಿ. ಈ ಥರ ಮಾಡಿದರೆ ಇದಕ್ಕೆ ಪ್ರೊಸೀಜರ್ ಅಷ್ಟೇನಿಲ್ಲ, ಬೇಗ ಮಾಡ್ಬೋದು ನೋಡಿ. ಇದು ಆಯಿತು, ಇವಾಗ ಕುದ್ದಿ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ. ಇನ್ನು ಇದಕ್ಕೆ ನಾವು ಮಾವಿನಕಾಯಿಯನ್ನು ಹಾಕೋದು. ಮಾವಿನಕಾಯಿ ಹಾಕಿದ ಮೇಲೆ ಆಮೇಲೆ ಅದಕ್ಕೊಂದು ಒಗ್ಗರಣೆ ಕೊಡೋದು ಅಷ್ಟೇ ನೋಡಿ. ಅದನ್ನು ಮಾವಿನಕಾಯಿಗೆ ಹಾಕ್ತಾ ಇದ್ದಾರೆ. ಆಮೇಲೆ ಅದಕ್ಕೆ ಒಗ್ಗರಣೆ ಕೊಡೋದು. ಒಗ್ಗರಣೆ ಇದೇ ಥರ ಮಾಡೋದು, ಅಂದರೆ 100 ml ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಬೆಳ್ಳುಳ್ಳಿ ಹಾಕಿ, ಆಮೇಲೆ
ಕರಿಬೇವು ಹಾಕಿ ಅದು ಚಟಪಟ ಅಂತ ಹೇಳುವಾಗ ಇದಕ್ಕೆ ಹಾಕಿದರೆ ಆಯಿತು. ಅಂದರೆ ಇದನ್ನು ಆವತ್ತೇ ನಾವು ಯಾವುದ್ರಲ್ಲೂ ಇದು ಮಾಡಬಾರ್ದು, ಅಂದರೆ ಯಾವುದೋ ಭರಣಿಯಲ್ಲಿ ಆದರೂ ತುಂಬಿಸಬಾರ್ದು. ಯಾಕೆಂದರೆ ಅದು ನೀವು ಆದಷ್ಟು ಭರಣಿಯಲ್ಲೇ ಹಾಕಿದರೆ ಒಳ್ಳೆಯದು, ಇಲ್ಲದ್ರೆ ಗಾಜಿನ ಜಾರಲ್ಲಿ ಹಾಕಿದರೆ ಒಳ್ಳೆಯದು. ಪ್ಲ್ಯಾಸ್ಟಿಕಲ್ಲಿ ಹಾಕಿದರೆ ಅದರದ್ದೇ ಒಂಥರ ಸ್ಮೆಲ್ ಬರುತ್ತೆ, ಅದು ಆರೋಗ್ಯಕ್ಕೆ ಕೂಡ ಹಾಳು. ಅದನ್ನು ನೀವು ಹಾಕೋದಿದ್ರೆ ಆವತ್ತೊಂದು ದಿವಸ ಇಡೀ ಆರೋದಕ್ಕೆ ಬಿಡಿ, ಮರುದಿವಸ ಜಾರಲ್ಲಿ ತುಂಬಿಸಿದರೆ ಆಯಿತು. ಅದನ್ನು ನೀವು ವರ್ಷಗಟ್ಟಲೆ ಏನೂ ಆಗೋದಿಲ್ಲ. ನೋಡಿ ಚೆನ್ನಾಗಿ ಇದಕ್ಕೆ ಒಗ್ಗರಣೆ ಹಾಕಿ ಆಯಿತು. ಇವಾಗ ತುಂಬಾ ಟೇಸ್ಟಾಗಿ ಬಂದಿದೆ. ಅಂದರೆ ಹಿಂಗೆಲ್ಲ ಬೇಕಂತಾನೇ ಇಲ್ಲ. ಕೆಲವೊಂದರೆ ಉಪ್ಪಿನಕಾಯಿಗೆ ಹಿಂಗೆ ಹಾಕದೆ ಯಾರು ಮಾಡೋದೇ ಇಲ್ಲ. ಇದು ಹಿಂಗೆ ಹಾಕಲೇ ಇಲ್ಲ ಇವರು. ಹಿಂದೆಲ್ಲ ಹಿಂಗೆಲ್ಲ ಹಾಕ್ತಾ ಇರಲಿಲ್ಲ ಅಲ್ಲ, ಇವಾಗೆಲ್ಲ ಹಿಂಗೆಲ್ಲ ಎಲ್ಲದಕ್ಕೂ ಹಾಕ್ತಾರೆ. ಆವಾಗೆಲ್ಲ ಅಷ್ಟು ಇದಾಗಿರಲಿಲ್ಲ. ನೀವು ಇದನ್ನು ಉಪ್ಪಿನಕಾಯಿ ಅಂದರೆ ಜಾರಿಗೆ ಹಾಕುವಾಗ ಅದರ ಮೇಲ್ಗಡೆ ಒಂದು ಪ್ಲ್ಯಾಸ್ಟಿಕ್ಕಿದ್ದು ಏನಾದರೂ ಹಾಕಿದರೆ ತುಂಬ ಒಳ್ಳೆಯದು. ಹಾಗೆ ನೀವು ಇದಕ್ಕೆಲ್ಲ ಒಣ ಸೌಟನ್ನೇ ಹಾಕಬೇಕು. ಹಾಗೆ ಚಮಚ ಎಲ್ಲ ಅದರ ಒಳಗೆಲ್ಲ ಇಡಬಾರ್ದು. ನೋಡಿ ಇಲ್ಲಿ ರೆಡಿ ಆಯಿತು ನಮ್ಮ ಅತ್ತಿಗೆದ್ದು ಉಪ್ಪಿನಕಾಯಿ. ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಉಪ್ಪಿನಕಾಯಿ. ರುಚಿಗೆ ನೀವು ಕಳೆದೇ ಹೋಗ್ತೀರ. ಹಾಗೆ ಅವ್ರದ್ದು ಈಗ ಹೋದ ವರ್ಷದ್ದು ಕೂಡ ತೋರಿಸ್ತಾ ಇದ್ದಾರೆ. ಅದರಲ್ಲಿ ನೋಡಿ ಏನು ಬೂಸ್ಟ್ ಬಂದೇ ಇಲ್ಲ. ಅವರು ಅದಕ್ಕೆ ನೋಡಿ ಈ ಥರದೊಂದು ತೊಟ್ಟೆ ಇಟ್ಟಿದ್ದಾರೆ. ನೀವು ಕೂಡ ಹಾಗೆ ಇಡಿ.